ಹಲೋ ಮೈ ಡಿಯರ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಸೂಪರ್ ಆಗಿರೋ ಇಂಟ್ರೆಸ್ಟಿಂಗ್ ಆಗಿರೋವಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವತ್ತು August 15th. ಸೊ ನಮ್ಮ ಅಪಾರ್ಟ್ಮೆಂಟಲ್ಲೂ ಸೆಲೆಬ್ರೇಷನ್ ಆಗ್ತಾ ಇದೆ. ಸೊ ಮಾರ್ನಿಂಗ್ 9 o'clockಗೆ ಫ್ಲವರ್ಸ್ಟಿಂಗ್ ಇತ್ತು. ಎಲ್ಲರೂ ರೆಡಿಯಾಗಿಬಿಟ್ಟು ಸೊ ಅದನ್ನ ಮುಗಿಸ್ಕೊಂಡು ಮತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಯಾರೋ ಚೀಫ್ ಗೆಸ್ಟ್ ಎಲ್ಲ ಬಂದಿದ್ದರು. ಸೊ ನನಗೂ ಅವ್ರು ಯಾರೂ ಸರಿಯಾಗಿ ಗೊತ್ತಿಲ್ಲ, ಆದರೂ ನಮಗೆ ಟೈಮ್ ಇರಲಿಲ್ಲ. ಸೊ ಬೇಗನೆ ನಾವು ಇಲ್ಲಿ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಹೊರಡೋದಿತ್ತು. ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಸೊ ಹಾಗಾಗಿ ಒಂದು 9:30 ತನಕ ಅಲ್ಲಿ ಸ್ಪೆಂಡ್ ಮಾಡಿದ್ದು. ಬಟ್ ಕರೆಕ್ಟ್ ಶಾರ್ಪ್ 9 o'clockಗೆ ಫ್ಲವರ್ಸ್ಟಿಂಗ್ ಆಗೋಯಿತು. ಯಾರೂ ಇರಲಿಲ್ಲ, ಸ್ವಲ್ಪ ಜನ ಕಮ್ಮಿನೇ ಇದ್ದರು. ಸ್ವಲ್ಪ ಒಂದು 10 minutes ಬಿಟ್ಟು ಸ್ವಲ್ಪ ಜಾಸ್ತಿ ಜನ ಹಾಗೆ ತುಂಬ ಜನ ಬರ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಹೊರಟ್ಬಿಟ್ವಿ. ಸೊ ತುಂಬಾ ನಮ್ಮ ಅಪಾರ್ಟ್ಮೆಂಟಲ್ಲಿರೋರೆಲ್ಲರೂ ಬಂದು ಅದರಲ್ಲಿ ಜಾಯ್ನ್ ಆಗಿದ್ದರು. ಏನೇ ಒಂದು ಸೆಲೆಬ್ರೇಷನ್ ಇದ್ರೂ ಸೊ ನಮ್ಮದು ಅಂತ ಒಂದು ಫುಲ್ ಗ್ರೂಪ್ ಇರುತ್ತೆ. ಸೊ ಅದರಲ್ಲಿ ಮೆಸೇಜ್ ಹಾಕಿಬಿಡ್ತಾರೆ. ಆ ಟೈಮಲ್ಲಿ ಎಲ್ಲರೂ ಅದನ್ನು ನೋಡಿಕೊಂಡು ಬಂದುಬಿಡ್ತಾರೆ. ಸೊ ಒಬ್ಬರು ಮಿಸ್ ಮಾಡಲ್ಲ. ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಚೆನ್ನಾಗಿಯೇ ಇಲ್ಲಿ ಎನ್ಕರೇಜ್ ಮಾಡ್ತಾರೆ. ಸೊ ಹಾಗೆ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಕಡೆಯೂ ಹೇಗಿರುತ್ತೋ ಆ ಥರ ಸಿಸ್ಟಮ್ಯಾಟಿಕ್ ಆಗಿ ಸ್ವಲ್ಪ ಚೆನ್ನಾಗಿ ಮ್ಯೂಸಿಕ್ಕು ಮತ್ತು ಸಿಂಗಿಂಗ್ ಎಲ್ಲ ಇತ್ತು. ಸೊ ನೋಡಿ ಈ ಥರ ಎಲ್ಲ ಮಾಡಿದರು. ಸೊ ಇದು ಬಂದು ಆ್ಯಕ್ಚುಲಿ ನಮಗೆಲ್ಲ ಇದು ಹೊಸದಲ್ಲ, ಬಟ್ ಮಕ್ಕಳಿಗೆ ಇದು ನೋಡಿಲ್ಲ. ಯಾಕಂದರೆ ನಿಮಗೆ ಗೊತ್ತು, ಲಿಯಾ ಹುಟ್ಟಿದ್ರಿಂದ ಕೊರೋನಾ ಬಂದಿದ್ದರಿಂದ ಸೊ ಯಾವುದೇ ರೀತಿ ಸೆಲೆಬ್ರೇಷನ್ಸ್ ಇರಲಿಲ್ಲ. ಇವಾಗಲೇ ಇವಾಗ ಅವಳು ನೋಡ್ತಿರೋದು. ಹಾಗಾಗಿ ಅವಳಿಗೋಸ್ಕರನೇ ಫಸ್ಟಾಗಿ ಹೋಗಿ ನಾವು ಅದನ್ನೆಲ್ಲ ಸ್ವಲ್ಪ ಅವಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ವಿ. ಅವ್ರಿಗೆಲ್ಲದು ಹೊಸದಲ್ವ, ಅದಕ್ಕೋಸ್ಕರ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ವಿ. ನನ್ನ ಔಟ್ಫಿಟ್ ಇದೆ. ಸೊ ಆಲ್ರೆಡಿ ನಾನು ಈ ಡ್ರೆಸ್ನ ಶೇರ್ ಮಾಡಿರ್ತೀನಿ ನಿಮಗೆ. ಸೊ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿರ್ತೀರ. ಇದಕ್ಕೊಂದು ಸೆಟ್ಟಾಗಿ ನಾನು ಸ್ವಲ್ಪ ಸಿಲ್ವರ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಜ್ಯುವೆಲ್ಸ್ ಹಾಕಿದ್ದೀನಿ ಅಷ್ಟೇ. ಸೊ ನಾರ್ಮಲ್ ಶೂಸ್ ಬೇರೆ ಹಾಕಿರೋದು, ಯಾಕಂದರೆ ಅಲ್ಲಿ ಸ್ವಲ್ಪ ನಡೆಯೋದೆಲ್ಲ ಇರುತ್ತೆ. ಹಾಗಾಗಿ ಶೂಸ್ ಹಾಕ್ಕೊಂಡ್ರೆ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ ಅಂತ ಹೇಳಿ ಶೂಸ್ ಹಾಕ್ಕೊಂಡಿದ್ದೀನಿ. ಲಿಯಾಗೂ ಆಲ್ರೆಡಿ ಪರ್ಚೇಸ್ ಮಾಡಿರೋಂಥ ಡ್ರೆಸ್ಸೇ ಹಾಕಿದ್ದೀನಿ. ಸೊ ಲಿಯಾ ಅಪ್ಪನೂ ಅಷ್ಟೇ ನ್ಯೂ ಶರ್ಟ್ ತೊಗೊಂಡ್ರಲ್ಲ, ವೈಟ್ ಕಲರ್ ಶರ್ಟ್, ಅದನ್ನೇ ಹಾಕ್ಕೊಂಡಿದ್ದಾರೆ. ಸೊ ಅದನ್ನ ಮ್ಯಾಚ್ ಮಾಡೋದಕ್ಕೆ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದಾರೆ. ಸೊ ನಮ್ಮ ಔಟ್ಫಿಟ್ ಇಷ್ಟೇ. ಸೊ ಇದನ್ನೆಲ್ಲ ನಾವು ಫುಲ್ ಸೆಲೆಬ್ರೇಟ್ ಮಾಡಿ ಹೋಗೋ ದಾರಿಯಲ್ಲಿ ಹತ್ತಿರದಲ್ಲೇ ಒಂದು ಹೋಟೆಲ್ ಇದೆ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋದರೆ ಫುಲ್ ರಶ್ ಆಗಿತ್ತು ಅಲ್ಲಿ. ಸೊ ಅಷ್ಟು ರಶ್ ಆಗಿತ್ತು, ತುಂಬ ರಶ್ ಆಗೇ ಇತ್ತು. ಸೊ ಒಂದು 2-3 ವೀಕ್ಸಿಂದ ಬರೀ ನಮಗೆ ಫೀಲಿಂಗಲ್ಲೇ ಹೋಗ್ತಾ ಇತ್ತು ಲೈಫ್, ಒಂಥರ ಬೋರಾಗಿ. ಯಾಕಂದರೆ ಸ್ವಲ್ಪ ನನಗೂ ಹುಷಾರಿರಲಿಲ್ಲ, ಮನೇಲಿ ಒಂದು ಬ್ಯಾಡ್ ನ್ಯೂಸ್ ಆಗಿತ್ತು, ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ಬೇಜಾರಲ್ಲೂ ಕೂಡ ಇದ್ವಿ. ಸೊ ಹಾಗಾಗಿ ಲಿಯಾನು ಎಲ್ಲೂ ಹೊರಗಡೆ ಔಟಿಂಗ್ ಕರ್ಕೊಂಡು ಹೋಗಿರಲ್ಲ. ಸೊ ಒಂದು ರಿಲ್ಯಾಕ್ಸೇಷನ್ ಇರಲಿ ಅನ್ನೋಕ್ಕೋಸ್ಕರ ಔಟಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಇದು ಎಲ್ಲಿ ಅಂದರೆ ನಿಮಗೆ ರಂಗೋಲಿ ಗಾರ್ಡನ್ ಅಂತ ಒಂದು ಗಾರ್ಡನ್. ಸೊ ಇದು ಬಂದು ವಿಲೇಜ್ ಮಾಡೆಲ್, ಫುಲ್ ವಿಲೇಜ್ ಹೇಗಿರುತ್ತೋ ಆ ರೀತಿ ಒಂದು ಮಾಡೆಲ್ ಟೈಪಲ್ಲಿ ಮಾಡಿಟ್ಟಿದ್ದಾರೆ. ತುಂಬಾ ರಿಲ್ಯಾಕ್ಸೇಷನ್ ಇರುತ್ತೆ, ಚಿಕ್ಕವ್ರಿಗಾದರೂ ಅಷ್ಟೇ ದೊಡ್ಡವ್ರಿಗಾದರೂ ಅಷ್ಟೇ. ಇದು ಜಕ್ಕೂರು ರೋಡಲ್ಲಿ ಬರುತ್ತೆ. ಸೊ ಮಾಡೆಲ್ ವಿಲೇಜ್ ಅಂತ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ರೂಟ್ ಮ್ಯಾಪ್ ಕರ್ಕೊಂಡೋಗಿ ಬಿಡುತ್ತೆ. ಸೂಪರಾಗಿರುತ್ತೆ. ಇದು ಬಂದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಹೋಗುವಂಥ ಒಂದು ಪ್ಲೇಸು. ಸೊ ಬ್ಯಾಕ್ ಸೈಡ್ ಬಂದು ಅಲ್ಲೇ ನೀವು ಪಾರ್ಕಿಂಗ್ ಮಾಡಿದ ತಕ್ಷಣ ಟಿಕೆಟು ಅಲ್ಲೇ ಇಶ್ಯೂ ಮಾಡಿಬಿಡ್ತಾರೆ. 30 rupees ಆಗುತ್ತೆ ಪಾರ್ಕಿಂಗ್. ಇಡೀ ದಿನಾನೂ ಇರ್ಬೋದು. ಸೊ ಮಾರ್ನಿಂಗಿಂದ ನೀವು ಈವ್ನಿಂಗ್ ತನಕ ಇರ್ಬೋದು, ಒಂದೇ ಚಾರ್ಜಸ್ಸು ಪಾರ್ಕಿಂಗಿಗೆ. ಇದು ಬ್ಯಾಕ್ ಸೈಡು. ಸೊ ಇದು ಬಂದು ಫ್ರಂಟಲ್ಲಿ ಬಂದು ನಿಮ್ಗೆ ಹೀಗಿರುತ್ತೆ, ರಂಗೋಲಿ ಗಾರ್ಡನ್ಸ್ ಮಾದರಿ ಕಲಾ ಗ್ರಾಮ ಅಂತ. ಅಂದರೆ ಇದು ಫುಲ್ ಮಾಡೆಲ್ ವಿಲೇಜ್ ಹೇಗಿರುತ್ತೋ ಅದರದ್ದು ಒಂದು ಮಾಡೆಲ್ ಥರ ಅವರು ಅದನ್ನು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಸೂಪರಾಗಿರುತ್ತೆ. ಒಳಗಡೆ ಹೋದರೆ ಅಷ್ಟು ತಂಪಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಫ್ರಂಟಲ್ಲಿ ನೋಡಿ ಈ ರೀತಿ ಇಟ್ಟಿದ್ದಾರೆ. ಸೊ ಮ್ಯಾಂಗ್ಳೂರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಈ ರೀತಿ ಇರುತ್ತೆ. ಆ ಥರ ಒಂದು ಶೈಲಿಯಲ್ಲೇ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಫುಲ್ ವುಡ್ ಮತ್ತು ನಮಗೆ ಹಳೆ ಕಾಲದ ಮನೆ ಇದೆಯಲ್ವ ಆ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಏನಾದರೂ ಒಂದಿನ ಹೊರಗಡೆ ಹೋಗಬೇಕು ಔಟಿಂಗ್ ಅಂದರೆ ಈ ಪ್ಲೇಸ್ ಬಂದು ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಎಂಟ್ರೆನ್ಸು. ಸೊ ನಿಮಗೆ ಲೆಫ್ಟಲ್ಲಿ ತೋರಿಸ್ತಿರೋದು ಬಂದು ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀವಲ್ವ ಆ ರೋಡು ಅಲ್ಲಿಗೆ ಬಂದು ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿಂದ ಎಂಟ್ರೆನ್ಸ್ ಹೋಗೋರೆಲ್ಲ ಹಿಂಗೆ ಹೋಗ್ಬೋದು. ಸೊ ಎರಡು ಕಡೆಯೂ ದಾರಿ ಇದೆ, ಯಾವ ಕಡೆಯಿಂದ ಬೇಕಾದರೂ ನೀವು ಹೋಗ್ಬೋದು. ಸೊ ಪಾರ್ಕಿಂಗ್
ಮಾರ್ನಿಂಗಿಗೂ ಅಷ್ಟೇ ತುಂಬಾ ಪ್ಲೇಸ್ ಇದೆ. ಸೊ ತುಂಬ ಜನ ಬೇರೆ ಕ್ಯೂವಲ್ಲಿ ನಿಂತಿದ್ರು. ಇವತ್ತು ತುಂಬಾ ಜನ ಬೇರೆ ಬಂದಿದ್ದರು, ಯಾಕಂದರೆ August 15 ತುಂಬ ಲೀವ್ ಇರೋದ್ರಿಂದ ತುಂಬ ಜನ ಕೂಡ ಬಂದಿದ್ದರು. ಸೊ ಟಿಕೆಟ್ ಬಂದು ನಿಮಗೆ ಸ್ಯಾಟರ್ಡೇ ಸಂಡೇಸ್ ಗೌರ್ಮೆಂಟ್ ಹಾಲಿಡೇ ಬಂದು 200 ರೂಪೀಸ್ ಇರುತ್ತೆ. ಇಲ್ಲಿ ಬೇರೆ ದಿನ ಬಂದು 150 ರೂಪೀಸ್ ಇರುತ್ತೆ. ಚಿಲ್ಡ್ರನ್ಸ್ಗೆ ಬಂದು ಆಫ್ಟರ್ 3 ಬಂದು 100 ರೂಪೀಸ್ ಇರುತ್ತೆ ಗೌರ್ಮೆಂಟ್ ಹಾಲಿಡೇ ದಿನ. ಬೇರೆ ದಿನ ಬಂದು 70 ರೂಪೀಸ್ ಇರುತ್ತೆ. 3 to 12 ಇಯರ್ಸ್ಗೆ ಚಾರ್ಜ್ ಮಾಡ್ತಾರೆ. ಸೊ ಆ ಟಿಕೆಟ್ ಇಶ್ಯೂ ಮಾಡೋ ಒಂದು ರೂಮ್ ಕೂಡ ನೋಡಿ ಒಂದು ರೀತಿಯಾಗಿರೋಂಥ ಚಿಕ್ಕ ಗೂಡು ಥರನೇ ಕಟ್ಟಿದ್ದಾರೆ, ಹಟ್ ಥರ ಇದೆ. ಸೊ ಇದು ಫ್ರಂಟಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ಎಲ್ಲೋ ಒಂದು ರೀತಿ ಹಳ್ಳಿ ಒಳಗೆ ಹೋಗಿರೋ ಥರ ಫೀಲಿಂಗೆ. ಸೊ ನೋಡಿ, ಹೋಗಿದ ತಕ್ಷಣವೇ ಈ ರೀತಿ ಕರುಗಳು ಮತ್ತು ದನಗಳೆಲ್ಲ ಇಟ್ಟಿದ್ರು. ಅದ್ರ ಹೇಗೆ ಸೌಂಡ್ ಮಾಡುತ್ತೋ ಆ ಸೌಂಡ್ ಕೂಡ ಅವರು ಟೇಪ್ ರೆಕಾರ್ಡಲ್ಲಿ ಬಂದು ಹಾಕಿ ಇಟ್ಬಿಟ್ಟಿದ್ರು. ಸೊ ಎಂಟ್ರೆನ್ಸಲ್ಲೇ ತುಂಬ ಆ್ಯಂಬಿಯನ್ಸ್ ಅಷ್ಟು ಚೆನ್ನಾಗಿದೆ. ಸೊ ನಮ್ಮ ನೀಟ್ ಕ್ಲೀನ್ ಹಳ್ಳಿ ಹೇಗಿರುತ್ತೋ ಹಾಗೇ ಇತ್ತು, ಒಂದು ಹಳ್ಳಿ ಒಳಗೆ ಪ್ರವೇಶ ಮಾಡ್ದಂಗೆ ಫೀಲ್ ಆಗಿತ್ತು. ಸೊ ಪ್ಲೇಸಸ್ ಎಲ್ಲ ಬಂದು ತುಂಬ ಅಲ್ಟಿಮೇಟ್ ಆಗಿದೆ. ಸೊ ಯಾರಿಗಾದರೂ ನಿಜವಾಗ್ಲೂ ಹೋಗಿ ನೋಡಬೇಕಂದ್ರೆ, ನಿಮಗೇನಾದರೂ ನೋಡಬೇಕು ಬೋರ್ ಆಗ್ತಿದೆ ಅಂದರೆ ಇದೊಂದು ಸೂಪರ್ ಆಗಿರೋ ಪ್ಲೇಸ್ ಅಂತ ಹೇಳ್ತೀನಿ. ಇಡೀ ದಿನ ಹೋಗಿ ಅಲ್ಲಿ ಸ್ಪೆಂಡ್ ಮಾಡ್ಬೋದು. ತುಂಬ ಮರ ಗಿಡಗಳಿದೆ, ತಂಪಾಗಿರೋ ವಾತಾವರಣವೂ ಇದೆ. ತುಂಬ ಚೆನ್ನಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಜನ ಅವತ್ತು ಬಂದಿದ್ದರು. ಸೊ ಇವಾಗ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಟಿಕೆಟ್ ಇಶ್ಯೂ ಆಗುತ್ತೆ. ಟಿಕೆಟ್ ತಗೊಂಡಿದ ತಕ್ಷಣ ನಮಗೆ ಕೈಗೊಂದು ಬ್ಯಾಂಡ್ ಕೊಡ್ತಾರೆ. ಸೊ ಈ ವಂಡರ್ಲಾದಲ್ಲೆಲ್ಲ ಕೊಡ್ತಾರಲ್ಲ ಆ ರೀತಿ ಕೈಗೊಂದು ಬ್ಯಾಂಡ್ ಇಶ್ಯೂ ಮಾಡ್ತಾರೆ. ಆ ಬ್ಯಾಂಡ್ ಹಾಕ್ಕೊಂಡು ನೀವು ಅಲ್ಲಿ ಒಳಗಡೆ ಎಂಟ್ರಿ ಆಗಿಬಿಟ್ರೆ ನಿಮ್ಗೆ ಯಾರು ಏನು ಕೇಳಲ್ಲ. ಸೊ ನಿಮ್ಮ ಟಿಕೆಟ್ ಆಗಿದೆ ಅಂತಲೇ ನಿಮಗೆ ಆ ಬ್ಯಾಂಡನ್ನು ಕೊಡ್ತಾರೆ. ಸೊ ಬ್ಯಾಂಡ್ ಹಾಕ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ನಡೀತಾ ಇದ್ದೀವಿ ಉದ್ದಕ್ಕೂ ಫುಲ್ಲು ಒಂದೊಂದು ರೀತಿಯಾಗಿರುವಂಥ ಚಿತ್ರೀಕರಣ ತುಂಬ ಚೆನ್ನಾಗಿ ಅದನ್ನು ಕೆತ್ತಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಸೊ ಸಡನ್ನಾಗಿ ನೋಡಿದರೆ ಏನೋ ನಿಜವಾದ ಜನಗಳು ನಿಂತಿರೋ ಥರ, ನಿಜವಾಗಿ ಯಾರೋ ಕೂತಿರೋ ಥರನೇ ಫೀಲ್ ಆಗುತ್ತೆ. ಆ ರೀತಿ 3D ಹ್ಯಾಂಡ್ ವರ್ಕ್ ಮಾಡಿದ್ದಾರೆ, ಸೂಪರಾಗಿದೆ. ಸೊ ಇದು ಬಂದು ಕರುಗಳನ್ನ ಇಟ್ಟಿರುವಂಥ ಒಂದು ಪ್ಲೇಸು. ಇದೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಒಳಗಡೆನೇ ಮನೆ ಥರ ಇದೆ. ಈ ರೀತಿ ಮಗುನೆಲ್ಲ ಕೂರಿಸಿ ಮಕ್ಕಳನ್ನೆಲ್ಲ, ಆ ಸೌಂಡು ಅಷ್ಟೇ, ಅವ್ರುಗಳು ಮಾತಾಡೋ ಸೌಂಡು ಮತ್ತು ಮಗು ಅಳೋ ಸೌಂಡೆಲ್ಲ ಅವರೇ ಸೆಟಪ್ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ. ಸೊ ಹುಲ್ಲೆಲ್ಲ ನಿಜವಾದ ಹುಲ್ಲು. ಈ ಬೊಂಬೆಗಳು ಬಿಟ್ಟೆ ಮಿಕ್ಕಿದೆಲ್ಲ ಅಲ್ಲಿ ನಿಮಗೆ ಆ ಬೊಂಬೆ ಮಾತ್ರ ಆರ್ಟಿಫಿಷಿಯಲ್ ಆಗಿರುತ್ತೆ, ಮಿಕ್ಕಿದ್ದೆಲ್ಲ ಒರಿಜಿನಲ್ ಆಗಿ ನಿಮಗೆ ಹಾಕಿಟ್ಟಿದ್ದಾರೆ. ಸೊ ಆ ಹುಲ್ಲಾಗಲಿ, ದನಗಳಿಗೆ ಹಾಕಿರೋವಂಥ ಡ್ರೆಸ್ಸಸ್ ಆಗಲಿ, ಅವೆಲ್ಲ ಸ್ವಲ್ಪ ಏನು ಆರ್ನಮೆಂಟ್ಸ್ ಎಲ್ಲ ಇರುತ್ತಲ್ಲ ಅವೆಲ್ಲ ನಿಮಗೆ ನಿಜವಾಗಿರುವಂಥದ್ರಲ್ಲೇ ಮಾಡಿದ್ದಾರೆ. ಸೊ ಈ ಬೊಂಬೆಗಳನ್ನೆಲ್ಲ ಬಿಟ್ಟರೆ ಮಿಕ್ಕಿದ್ದೆಲ್ಲ ಅಲ್ಲಿ ಬೆಡ್ ಆಗಲಿ ಮತ್ತು ಇನ್ನೇನು ಅಲ್ಲಿ ಐಟಮ್ಸ್ ಎಲ್ಲ ಇಟ್ಟಿರೋದೆಲ್ಲ ನಿಜವಾದ ಐಟಮ್ಸ್ಗಳೇ ಇಟ್ಟಿರ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಒಳಗಡೆ ಹೋದರೆ ಫುಲ್ ನೋಡ್ತಾನೇ ಇರ್ಬೋದು, ಬಟ್ ಕೂರೋಕ್ಕೆಲ್ಲೂ ನಿಮಗೆ ಜಾಗ ಇಲ್ಲ. ಈ ರೀತಿ ಎಲ್ಲಾದರೂ ಒಂದು ಕಡೆ ಕೂರಬೇಕು. ಸೊ ಒಂದು ಹಳ್ಳಿಯಲ್ಲಿ ಯಾವ ರೀತಿ ಎಲ್ಲರೂ ಲೈಫ್ನ ಲೀಡ್ ಮಾಡ್ತಿರ್ತಾರೋ ಅದನ್ನು ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಅವರು ಫುಲ್ ಚೆನ್ನಾಗಿ ಬೊಂಬೆಗಳ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ. ಸೊ ಅದೇ ರೀತಿ ಅವರು ಬರೆದು ಇಟ್ಟಿದ್ದಾರೆ. ಇದು ಕುಂಬಾರನ ಮನೆ, ಇದು ಬಂದು ಆಚಾರ್ಯ ಮನೆ, ಇದು ಬಂದು ಕೂರ್ಗ್ ಮನೆ, ಆ ಥರ ಒಂದೊಂದು ಮನೆಗಳನ್ನು ಅವರು ಬಂದು ಚೆನ್ನಾಗಿ ನೀಟಾಗಿ ವರ್ಣಿಸಿದ್ದಾರೆ ತುಂಬ ಚೆನ್ನಾಗಿ. ಸೊ ಇದು ಬಂದು ಟ್ರೆಡಿಷ್ನಲ್ ಫಾರ್ಮಿಂಗ್ ಅಂತೆ. ಒಳಗಡೆ ಹೋದರೆ ಫುಲ್ಲು ಈ ನಾವು ಉಳುಮೆ ಮಾಡ್ತೀವಲ್ವ ಅದೆಲ್ಲ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನಾನು ಇದರಲ್ಲಿ ತೋರಿಸಿದ್ದು ಬರೀ ಒಂದು 50% ಅಷ್ಟೇ, ಫುಲ್ ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ಆದರೆ ತುಂಬಾ ಇದೆ ನೋಡೋದಕ್ಕೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಹೋಗಿ. ನಿಮಗೆ ಜಕ್ಕೂರು ರೋಡಲ್ಲಿ ಬರುತ್ತೆ, ಯಲಹಂಕ ಹತ್ರನೇ ಇದೆ. ಸೊ ನಮಗೆ ಸ್ವಲ್ಪ ಹತ್ರ ಆಯಿತು, ಹಾಗಾಗಿ ನಾವು ಸ್ವಲ್ಪ ಹೋಗ್ಬಿಟ್ಟು ಬಂದು ಸ್ವಲ್ಪ ಎಲ್ಲೋ ತುಂಬ ದೂರ ಟ್ರಾವೆಲ್ ಮಾಡೋಕ್ಕೂ ನನಗೂ ಆಗಲ್ಲ. ಹತ್ತಿರದಲ್ಲಿ ಎಲ್ಲಿದೆ ಅಂತ ಸರ್ಚ್ ಮಾಡಬೇಕಾದ್ರೆ ಇದೊಂದು ಸಿಕ್ತು, ಹಾಗಾಗಿ ಪಾಪು ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಕರ್ಕೊಂಡು ಹೋದೆ ನಾನು. ಸೊ ಅಲ್ಲೇ ಅಷ್ಟೇ ಸ್ವಲ್ಪ ಆಟ ಆಡೋದೆಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ಅವಳಿಗೆ ಪರ್ಚೇಸ್ ಕೊಟ್ವಿ. ಹೋಗಿದ್ದ ಕಡೆ ಸ್ವಲ್ಪ ಏನೇನಿದೆಯೋ ಅವ್ರಿಗೆ ಅದೆಲ್ಲ ಹೊಸದು. ಸೊ ಅವ್ರಿಗೆ ಸ್ವಲ್ಪ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಈ ರೀತಿ ಒಂದು ಕುದುರೆ ರೈಡ್ ಇತ್ತು, ಅದರಲ್ಲೂ ಒಂದು ಸತಿ ಹೋಗೋಣ ಅಂತ ಅಂದ್ಕೊಂಡು 3 ಜನ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಅದೊಂದು ಫುಲ್ ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ಸೊ ನಿಮಗೇನಾದರೂ ಫುಲ್ ಎಲ್ಲೆಲ್ಲಾದರೂ ನೋಡಬೇಕು ಅನಿಸಿದರೆ, ತುಂಬ ಸುಸ್ತಾಗ್ತಿದೆ ನಡೆಯೋಕ್ಕಾಗ್ತಿಲ್ಲ ಅಂತಂದರೆ ಈ ಕುದುರೆ ಸವಾರಿ ಒಂದು ಸತಿ ಹೋಗ್ಬಿಟ್ಟು ಬಂದರೆ ಫುಲ್ಲಾಗಿ ಅವ್ರು ಕವರ್ ಮಾಡ್ತಾರೆ. ಒಂದು ರೌಂಡ್ ಹೋಗಿಬಿಟ್ಟು ಬರ್ತಾರೆ, ಅವಾಗ ನಿಮಗೆ ನೀಟಾಗಿ ಎಲ್ಲದೂ ಗೊತ್ತಾಗುತ್ತೆ. ಸೊ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಆ ಕುದುರೆ ಸವಾರಿಯಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇದು ನೋಡಿ ಕುಸ್ತಿ ಮಾಡೋ ಅಂಥ ಪ್ಲೇಸು.
ನಿಜವಾದ ಜನಗಳು ಕೂತಿರೋಷ್ಟು ಅಷ್ಟು ಜನಗಳನ್ನ ಅಲ್ಲಿ ಬಂದು ಬೊಂಬೆ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ನಿಜವಾದ ಜನಗಳಿರೋ ಥರನೇ ಇದೆ ನೋಡಿ. ಸೊ ಒಂದೊಂದು ಪ್ಲೇಸ್ಗಳಿಗೂ ಅಷ್ಟಷ್ಟು ಚೆನ್ನಾಗಿದೆ. ಹಿಂದೆ ಸಡನ್ನಾಗಿ ಎಲ್ಲಾದರೂ ಒಂದು ಸತಿ ನೋಡಿದ್ರೆ ಯಾರೋ ತುಂಬ ಜನ ನಿಂತಿರೋ ಥರ ಫೀಲ್ ಆಗುತ್ತೆ. ಬಟ್ ಅವೆಲ್ಲನೂ ಅಷ್ಟೇ ಬೊಂಬೆಗಳಲ್ಲೇ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಈ ಕುದುರೆ ಸವಾರಿಗೆ ಬಂದು ಒಬ್ರಿಗೆ ಬಂದು 70 ರೂಪೀಸ್. ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿನೇ ಇದೆ ಅಲ್ಲಿ. ಆದರೆ ಬಂದು ಹೋದ್ಮೇಲೆ ನಾವು ಅದೆಲ್ಲ ಮಾಡಬೇಕು ಅಂತಲೇ ಸ್ವಲ್ಪ ಆದಷ್ಟು ಏನೇನು ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಅದನ್ನೆಲ್ಲ ಮಾಡಿದ್ದೀವಿ. ಸೊ 3 ಜನಕ್ಕೆ 70 ರೂಪೀಸ್, ಒಬ್ರೊಬ್ರಿಗೆ 70 ರೂಪೀಸ್ ಚಾರ್ಜ್ ಮಾಡಿದರು. ಸೊ ಒಂದು ರೌಂಡ್ ಹೋಗಿ ಬರೋದಕ್ಕೆ. ಬಟ್ ವರ್ತ್ ಅಲ್ಲ. ಬಟ್ ಆದರೂ ಎಲ್ಲ ಫ್ಯಾಮಿಲಿ ಜೊತೆ ಒಂದಿನ ಸ್ಪೆಂಡ್ ಮಾಡೋದ್ರಲ್ಲಿ ಏನೂ ಲಾಸ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಆದರೆ ಆ ಸವಾರಿ ಹೋಗಿದ್ದು ಇದೆಲ್ಲ ನನಗೂ ಹೊಸದು. ಸೊ ತುಂಬ ಜಾಸ್ತಿ ಇವಾಗ ಏನು ಅಂದರೆ ಲಿಯಾಗೋಸ್ಕರ ನಾವು ಹೋಗಬೇಕಂತ ಹೇಳಿ ನಾವು ಅದನ್ನು ಅಂದರೆ ಅವಳಿಗೋಸ್ಕರ ಹೋಗ್ಬೇಕಂತೇಳಿ ನಾವು ಅದನ್ನು ಎಂಜಾಯ್ ಮಾಡ್ತಿದ್ದೀವಿ ಅಷ್ಟೇ. ಯಾಕಂದರೆ ನಮಗೂ ಈ ರೀತಿ ಯಾವಾಗಲೂ ಹೋಗೂ ಇಲ್ಲ, ಗೊತ್ತೂ ಇಲ್ಲ. ಇದೆಲ್ಲ ನನಗೂ ಕೂಡ ಫಸ್ಟು. ಸೊ ಹಾಗಾಗಿ ತುಂಬ ಚೆನ್ನಾಗಿ ರೈಡ್ ಹೋಗ್ಬಿಟ್ಟು ಬಂದ ತಕ್ಷಣ ಅವರೇ ಒಂದು ಫೋಟೋನು ಕ್ಲಿಕ್ ಮಾಡಿ ಕೊಡ್ತಾರೆ ನಮ್ಮ ಮೊಬೈಲಲ್ಲೇ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ಆ ಕುದುರೆ ಸವಾರಿ ಮಾಡೋ ಅಪೋಸಿಟಲ್ಲೇ ಬಂದು ನಿಮಗೆ ಬಫೆ ಸಿಸ್ಟಮಲ್ಲಿ ಲಂಚ್ ಮೆನು ಇರುತ್ತೆ. ಸೊ ಅದಕ್ಕೆ 300 ರೂಪೀಸ್ ಚಾರ್ಜಸ್ ಅಂತೆ. ಫುಲ್ ಹಳ್ಳಿ ಟ್ರೆಡಿಷ್ನಲ್ ಊಟ ಕೊಡ್ತಾರೆ ನೋಡಿ. ಈ ರೀತಿ ಬಫೆ ಇರುತ್ತೆ. ಸೊ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಪಲ್ಯಗಳು, ತುಂಬ ಹೆವಿ ಲಂಚ್ ಇರುತ್ತೆ. ಸೊ ಅದೆಲ್ಲ ನಮ್ಗೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾವು ಅಂದರೆ ಟಿಕೆಟ್ ಇದ್ದರೆ ಮಾತ್ರ ಒಳಗಡೆ ಹೋಗೋದು. ಸೊ ನಮ್ಮಿಬ್ರಿಗೂ ನಿಜವಾಗ್ಲೂ ಅಷ್ಟು ಹೆವಿ ಲಂಚ್ ತಿನ್ನೋಕ್ಕಾಗಲ್ಲ. ಯಾಕಂದರೆ ಒಬ್ಬರಿಗೆ ಅವ್ರು ಬಂದು 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೇಗೆ ಬೇಕಾದರೂ ಹೋಗಿ ತಿನ್ಕೋಬೋದು. ಕಿಡ್ಸಿಗೆ ಬಂದು 175 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಸೊ ಅವಳಂತೂ ಏನೂ ತಿನ್ನಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಸ್ಕಿಪ್ ಮಾಡಿಬಿಟ್ವಿ. ಸೊ ಹಂಗೂ ಹೊಟ್ಟೆ ಹಸಿವು ಆಗ್ತಿರಲಿಲ್ಲ. ಯಾಕಂದರೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿದ್ರಿಂದ ಅಷ್ಟೇನು ಹೊಟ್ಟೆ ಹಸಿವಾಗಿರಲಿಲ್ಲ. ಸೊ ಅವರಿಬ್ಬರು ಸ್ವಲ್ಪ ಟಯರ್ಡಾಗಿ ಕೂತಿದ್ರು. ನಾನು ಇಲ್ಲಿ ಹಳ್ಳಿ ಅಂಗಡಿ ಅಂತ ಒಂದು ಅಂಗಡಿ ಇತ್ತು. ಸೊ ಅಲ್ಲೇ ಇತ್ತು. ಅದರಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿ ಸುಮ್ಮನೆ ಹೋದೆ, ಒಂದು ಟೂರ್ ಥರ ಆಗಲಿ ಅಂತ. ಸೊ ಫುಲ್ ಹಳ್ಳಿಯಲ್ಲಿ ಏನು ಸಿಗುತ್ತೋ ಅವೆಲ್ಲ ಅಲ್ಲಿಟ್ಟಿದ್ದಾರೆ. ಜೋಳದ ರೊಟ್ಟಿ ಮತ್ತು ನಿಮಗೆ ಟ್ರೆಡಿಷ್ನಲಾಗಿ ಏನೇನು ಇರುತ್ತೋ ಅವೆಲ್ಲ ಇಟ್ಟಿದ್ದಾರೆ ಅಲ್ಲಿ. ಸೊ ಕುಕ್ಕೆ ಮತ್ತು ನಾವು ಚಿಕ್ಕದ್ರಲ್ಲಿ ತಿಂದಿರೋವಂಥ ಮಿಠಾಯಿಗಳು ಅವೆಲ್ಲ ಕೂಡ ಅದರಲ್ಲಿತ್ತು. ಮತ್ತು ಬೊಂಬೆಗಳಿಂದ ಮಾಡಿರೋವಂಥ ಕೀ ಬಂಚಸ್ಸು, ಆಮೇಲೆ ತುಂಬ ಟ್ರೆಡಿಷ್ನಲಾಗಿ ನಿಮಗೆ ಏನೇನು ಬೇಕೋ ಅವೆಲ್ಲ ಇದ್ರಲ್ಲಿ ಸಿಗುತ್ತೆ. ಹನಿ ಮತ್ತು ಫೇಸ್ ಪ್ಯಾಕ್, ಸೋಪು, ಇವೆಲ್ಲದನ್ನು ನಮಗೆ ಟ್ರೆಡಿಷ್ನಲ್ಲಾಗಿ ಇಟ್ಟಿದ್ದಾರೆ. ಟ್ರೆಡಿಷ್ನಲ್ ಏನೇನು ಯೂಸ್ ಮಾಡ್ತೀವಿ, ಈ ಐರನ್ನು, ವುಡ್ಡು ನೋಡಿ, ಈ ಥರ ಸ್ಪೂನ್ಸ್ ಸ್ವಲ್ಪ ತೊಗೊಂಡೆ ನಾನು. ಸೊ ಮತ್ತು ಸ್ವಲ್ಪ ಆ ರೀತಿ ಸ್ಪೂನ್ಸು ತೊಗೊಂಡಿದ್ದೀನಿ ಅಷ್ಟೇ. ಇನ್ನೇನು ಅಲ್ಲಿ ತೊಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಒತ್ಕೊಂಡು ಹೋಗೋಕ್ಕೆ ಏನೂ ಇಲ್ಲ, ಕವರ್ ಕೂಡ ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಾತ್ರ ತೊಗೊಂಡು ನಾನು ಬಂದುಬಿಟ್ಟೆ. ಸೊ ಇಲ್ಲಿ ಹೊರಗಡೆನೇ ಒಂದು ಈ ರೀತಿ ಹೋಟೆಲ್ ಇತ್ತು. ಇಲ್ಲಿ ಬಂದು ನಾನು ಗೋಬಿ ಮಂಚೂರಿಯನ್ನು ಪುಲಾವು ಆರ್ಡ್ರ್ ಮಾಡಿದ್ವಿ. ಟೇಸ್ಟು ಸೂಪರಾಗಿತ್ತು. ಸೊ ಒಳಗಡೆ ತಿಂಡಿದ್ದು ಗೊತ್ತಿಲ್ಲ ಹೇಗಿದೆ ಅಂತ. ಬಟ್ ಮೆನು ತುಂಬ ಜಾಸ್ತಿ ಇದ್ದರಿಂದ ನಮ್ಗೆ ಒಳಗಡೆ ಹೋಗಲಿಲ್ಲ. ಸೊ ಅವಳಿಗೊಂದು ಪಾಪ್ಕಾರ್ನು ಕೊಡಿಸ್ಬಿಟ್ಟು ಹಾಗೆ ಅದೇ ಆಪೋಸಿಟಲ್ಲೇ ಈ ರೀತಿ ಒಂದು ಡ್ರಾಯಿಂಗ್ ಮಾಡ್ತಾಯಿದ್ರು. ಸೊ ಫ್ಲ್ಯಾಗ್ ಅವಳಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಆ ಫ್ಲ್ಯಾಗ್ನು ಸ್ವಲ್ಪ ಅವಳಿಗೆ ಕೈಯಲ್ಲಿ ಬಿಡಿಸ್ಕೊಂಡು ಸ್ವಲ್ಪ ಅವಳಿಗೆ ಎಂಕರೇಜ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮುಖದಲ್ಲಿ, ಫೇಸಲ್ಲಿ, ಸೊ ಎಲ್ಲೆಲ್ಲಿ ಬೇಕಾದರೂ ನಮ್ಮ ಇಷ್ಟಕ್ಕೆ ಅವರು ಡ್ರಾ ಮಾಡಿ ಕೊಡ್ತಾರೆ. ಸೊ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಡಿಪೆಂಡಿಂಗ್ ಅಪಾನ್ ನೀವು ಯಾವ ರೀತಿ ಡ್ರಾಯಿಂಗ್ ಕೇಳ್ತಿರೋ ಅದೇ ಥರ ಅವ್ರು ಮಾಡಿಕೊಡ್ತಾರೆ. ಸೊ ಪಕ್ಕದಲ್ಲೇ ಅಲ್ಲಿ ನಿಮಗೆ ಆಪೋಸಿಟಲ್ಲಿ ಒಂದು ಲೇಕ್ ಕೂಡ ಇದೆ. ಅದನ್ನು ಕೂಡ ನೀವು ಅಂದರೆ ಫುಲ್ ನೀವು ಅಲ್ಲಿ ಹೋದರೆ ಒಂದು ರಿಲ್ಯಾಕ್ಸೇಷನ್ ಆಗಿ ಇರುತ್ತೆ. ಮತ್ತು ಅಲ್ಲೇ ಒಂದು ರೀತಿ ಮಡಿಕೆ ಎಲ್ಲ ಮಾಡ್ತಾಯಿದ್ರು. ನೀವು ಕೂಡ ಅದನ್ನು ಮಾಡಿ ಕೂಡ ಪ್ರಯತ್ನ ಮಾಡಿ. ಅದಕ್ಕೆಲ್ಲ ಚಾರ್ಜಸ್ಸೇ. ಸೊ ನಾವೇ ನಮ್ಮ ಕೈಯಾರೆ ಮಡಿಕೆ ಮಾಡಿ ಕೂಡ ತಗೊಂಡು ಬಂದುಬಿಡ್ಬೋದು ಮನೆಗೆ. ಅದಕ್ಕೆ ಅಷ್ಟು ಪೇ ಮಾಡಬೇಕಾಗತ್ತೆ. ಬಟ್ ಇವಳಿಗೆ ಮಾಡೋಕ್ಕಾಗಲ್ಲ, ಚಿಕ್ಕವಳಾಗಿದ್ದರಿಂದ ಇವಳಿಗೆ ಮಾಡಿಸಿಲ್ಲ. ಇದನ್ನು ಮಾತ್ರ ಅವಳಿಗೆ ಹಾಕ್ಸ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದುಬಿಟ್ವಿ. ಸೊ ತುಂಬಾ ಚೆನ್ನಾಗಿದೆ. ಎಲ್ಲ ರೀತಿಯಾಗಿರುವಂಥ ಕಲ್ಚರಲ್ಲಿರುವಂಥ ಒಂದು ಫುಲ್ ಇದಿರುತ್ತೆ. ಸೊ ಅಲ್ಲೊಂದು ರೀತಿ ಮಾರ್ಕೆಟ್ ಕೂಡ ಇತ್ತು. ಅದು ಅಷ್ಟೇ, ಎಲ್ಲ ಫುಲ್ ಬೊಂಬೆಗಳಿಂದನೇ ಕೂಡಿರುವಂಥ ಮಾರ್ಕೆಟ್ಗಳು. ಸೊ ಎಲ್ಲದನ್ನು ಫುಲ್ಲು ನಿಮಗೆ ತೆಗಿಯೋಕ್ಕೆ ನಂಗೆ ಆಗಲಿಲ್ಲ. ಬಟ್ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ. ಒಂದು ಡೇಗೆ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡುವಂಥ ಒಂದು ಪ್ಲೇಸು. ತುಂಬ ಜನ ಬಂದಿದ್ದರು. ಆದರೆ ವೀಕ್ ಡೇಸಲ್ಲಿ ಜಾಸ್ತಿ ಜನ ಇರಲ್ವಂತೆ. ಬಟ್ ಆದರೆ ವೀಕೆಂಡ್ಸು, ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲಿ ತುಂಬ ಜನ ಬರ್ತಾರಂತ ಹೇಳ್ತಾಯಿದ್ರು ಅವರು. ಸೊ ತುಂಬ ಇವಳಿಗೂ ಅಷ್ಟೇ, ಅವಳು ಕೇಳಿದ್ನೆಲ್ಲ ಬೇರೆ ಕೊಡಿಸ್ತಾ ಇದ್ರು. ಅದೊಂಥರ ರೀತಿ ಜಾತ್ರೆ ಥರ ಇತ್ತು. ಸೊ ಅದರಲ್ಲಿ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ತಕ್ಕೊಟ್ವಿ. ಬರ್ತಾನೆ ಬಲೂನು ಹೊಡೆದಾಕೊಂಡ್ಳು. ಆಮೇಲೆ ಅದೇನೋ ಒಂದು ರೀತಿ ಫ್ಯಾನ್ ಎಲ್ಲ ತೊಗೊಂಡ್ಳು. ಸೊ ಅವ್ರಿಗೂ ಅದೆಲ್ಲ ಹೊಸದು. ನಾವೆಲ್ಲ ಇದೆಲ್ಲ ಜಾತ್ರೆಯಲ್ಲೇ ನೋಡಿರ್ತೀವಿ. ಬಟ್ ಈ ರೀತಿ ಜಾತ್ರೆಯಲ್ಲಿ ಇನ್ನು ಯಾವಾಗ ಕರ್ಕೊಂಡು ಹೋಗೋದು ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರಿಗೆ ಎಲ್ಲಿ ಸಿಗುತ್ತೋ ಆ ಪ್ಲೇಸಲ್ಲೇ ಅವ್ರಿಗೆ ತೊಗೊಡ್ಬೇಕಂತ ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು
ಹೋಗೋ ದಾರಿಯಲ್ಲೇ ನಿಮಗೆ ಎಂಟ್ರೆನ್ಸಲ್ಲಿ ಈ ರೀತಿಯೆಲ್ಲ ಇರುತ್ತೆ. ಸೊ ಸ್ಕೂಲ್ ಮಕ್ಕಳೆಲ್ಲ ಹೇಗೆ ಆಟ ಆಡ್ತಿದ್ರು ಅಂತೆಲ್ಲ ಅಲ್ಲಿ ಸ್ವಲ್ಪ ಪಿಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಹೊರಟ್ಬಿಟ್ವಿ. ಸೊ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ನಮಗೆ ಟೈಮೆಲ್ಲ ತುಂಬ ಚೆನ್ನಾಗಿ ಹೋಯಿತು. ಸೊ ಹೊರಡಬೇಕಾದ್ರೆ ಈ ರೀತಿ ಬ್ಯಾಕ್ ಪಾರ್ಕಿಂಗ್ ಅಲ್ಲಿಂದನೇ ನಾವು ಹೋಗಬೇಕು. ಸೊ ಪಾರ್ಕಿಂಗಿಂದ ಬಂದುಬಿಟ್ಟು ಕಾರ್ ತೊಗೊಂಡು ಹೊರಟ್ಬಿಟ್ವಿ ಅಷ್ಟೇ ಫ್ರೆಂಡ್ಸ್. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಅಲ್ಲೇ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.